ಯು ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಮತ್ತೊಂದ್ಸರಿ ಪೂಜೆ ಏನೋ ಮಾಡ್ತಾರೆ, ಉದ್ಘಾಟನೆ ಏನೋ ಮಾಡ್ತಾರೆ, ಏನು ಮಾಡ್ತಾ ಇದ್ದಾರೆ? ನಿನ್ನೆ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ಅದು ಕರ್ನಾಟಕ ಸರ್ಕಾರದ ಆಸ್ತಿ, ಈಗ ಸಮಾಜದ ಆಸ್ತಿ ಅಲ್ಲ. ಮುಗೀತು. ನಿನ್ನೆಗೆ ನೀವು ಮೂರ್ತಿ ಕೊಟ್ಟಿರಿ ಅಟ್ಟೆ ಸಮಾಜದಿಂದ, ಅದೆಲ್ಲ ಸರ್ಕಾರದ ಐತದು. ಅಲ್ಲಿ ಯಾರದೇ ಅಧಿಕಾರ ನಡೆಯೋದಿಲ್ಲ. ಅದಕ್ಕೆಲ್ಲ ಕರ್ನಾಟಕ ಸರ್ಕಾರದ ಇರ್ತದೆ. ಹೋಗಿ ಪೂಜೆ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಐತೆ. ಎಲ್ಲರೂ ಹೋಗ್ಬೋದು, ಪೂಜೆ ಮಾಡ್ಬೋದು, ಹಾರ ಹಾಕ್ಬೋದು. ಎಲ್ಲ ಈಗ ಬಸವಣ್ಣಗೆ ಹಾರ ಹಾಕೋದಿಲ್ಲ ರೀ, ನಾವು ಅಂಬೇಡ್ಕರ್ ಅವ್ರಿಗೆ ಹಾರ ಹಾಕೋದಿಲ್ಲ. ಅವ್ರು ಸ್ವಾಮಿಗಳು ಹೋಗಿ ಹಾಕೋದು ಏನು ತಪ್ಪೇನು, ಉದ್ಘಾಟನೆ ಅನ್ನೋದು ತಪ್ಪದಿಲ್ಲ. 12 ತಾರೀಕು ಏನು ಸರ್ ಕಾರ್ಯಕ್ರಮ? ಹೋಗಿ ಹಾರ ಹಾಕಿ ನಮಸ್ಕಾರ ಮಾಡಿ ಬರ್ತಾರೆ ಅಷ್ಟೇ ರೀ. ಅಲ್ಲೇ ನಿನ್ನೆ ಗೈರಾಗಿದ್ರೆ ಬಂದಿದ್ದಿಲ್ಲ ಫಂಕ್ಷನ್ಗೆ. ಅವ್ರು ನೋವು ಐತಲ್ರಿ, ಅದೇ ಸಮುದಾಯದ ಮೇಲೆ ಲಾಠಿ ಪ್ರಹಾರ ಮಾಡಿದ್ದು ನೋವು ಇದೆ. ಮತ್ತು ಸಮುದಾಯದವರೆಲ್ಲ ಹೋಗಬೇಡತ್ತಂತವ್ರು ಭಾಳ ಜನ ಹೇಳ್ಯಾರ. ಅವ್ರು ಸಮುದಾಯ ಸಲುವಾಗಿ ಹೋರಾಟ ಮಾಡಕತ್ತಾರ. ಅದು ಬರೀ ಕೇಸ್ ಅಂತೂ ಅವ್ರು ಮಾಮೂಲಿ ಬಿಡ್ರಿ. ಅವ್ರು ಏನು ಕೇಸು ಹಂಗೆ ಹಾಕ್ತಾರೆ. ನಮಗೂ ಹ್ಯಾಂಗೂ ಹಾಕ್ಯಾರಲ್ಲ. ವಾಪಸ್ ತುಂಬೋದು ಕೇಳಬಾರ್ದು. ನಾವು ನ್ಯಾಯಾಂಗದಿಂದನೇ ಗೆದ್ದು ಬರಬೇಕು. ವಾಪಸ್ ತಗೋರಿ, ನಾ ಇನ್ನು ಮುಂದೆ ಜಗಳ ಆಡೋದಿಲ್ಲ, ನಾವು ಯಾವ ಹೋರಾಟ ಮಾಡೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಮಾಡ್ಬೇಕು? ಮನ್ಯಾಗ ಕೊಂಡಿರ್ಬೇಕು ಆರಾಮ. ಎಸ್ ಸರ್, ಥ್ಯಾಂಕ್ ಯು ಸರ್. ಮತ್ತೊಂದ್ಸರಿ ಪೂಜೆ ಏನೋ ಮಾಡ್ತಾರೆ, ಉದ್ಘಾಟನೆ ಏನೋ ಮಾಡ್ತಾರೆ, ಏನು ಮಾಡ್ತಾ ಇದ್ದಾರೆ? ನಿನ್ನೆ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ಅದು ಕರ್ನಾಟಕ ಸರ್ಕಾರದ ಆಸ್ತಿ, ಈಗ ಸಮಾಜದ ಆಸ್ತಿ ಅಲ್ಲ. ಮುಗೀತು. ನಿನ್ನೆಗೆ ನೀವು ಮೂರ್ತಿ ಕೊಟ್ಟಿರಿ ಅಟ್ಟೆ ಸಮಾಜದಿಂದ, ಅದೆಲ್ಲ ಸರ್ಕಾರದ ಐತದು. ಅಲ್ಲಿ ಯಾರದೇ ಅಧಿಕಾರ ನಡೆಯೋದಿಲ್ಲ. ಅದಕ್ಕೆಲ್ಲ ಕರ್ನಾಟಕ ಸರ್ಕಾರದ ಇರ್ತದೆ. ಹೋಗಿ ಪೂಜೆ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಐತೆ. ಎಲ್ಲರೂ ಹೋಗ್ಬೋದು, ಪೂಜೆ ಮಾಡ್ಬೋದು, ಹಾರ ಹಾಕ್ಬೋದು. ಎಲ್ಲ ಈಗ ಬಸವಣ್ಣಗೆ ಹಾರ ಹಾಕೋದಿಲ್ಲ ರೀ, ನಾವು ಅಂಬೇಡ್ಕರ್ ಅವ್ರಿಗೆ ಹಾರ ಹಾಕೋದಿಲ್ಲ. ಅವ್ರು ಸ್ವಾಮಿಗಳು ಹೋಗಿ ಹಾಕೋದು ಏನು ತಪ್ಪೇನು, ಉದ್ಘಾಟನೆ ಅನ್ನೋದು ತಪ್ಪದಿಲ್ಲ. 12 ತಾರೀಕು ಏನು ಸರ್ ಕಾರ್ಯಕ್ರಮ? ಹೋಗಿ ಹಾರ ಹಾಕಿ ನಮಸ್ಕಾರ ಮಾಡಿ ಬರ್ತಾರೆ ಅಷ್ಟೇ ರೀ. ಅಲ್ಲೇ ನಿನ್ನೆ ಗೈರಾಗಿದ್ರೆ ಬಂದಿದ್ದಿಲ್ಲ ಫಂಕ್ಷನ್ಗೆ. ಅವ್ರು ನೋವು ಐತಲ್ರಿ, ಅದೇ ಸಮುದಾಯದ ಮೇಲೆ ಲಾಠಿ ಪ್ರಹಾರ ಮಾಡಿದ್ದು ನೋವು ಇದೆ. ಮತ್ತು ಸಮುದಾಯದವರೆಲ್ಲ ಹೋಗಬೇಡತ್ತಂತವ್ರು ಭಾಳ ಜನ ಹೇಳ್ಯಾರ. ಅವ್ರು ಸಮುದಾಯ ಸಲುವಾಗಿ ಹೋರಾಟ ಮಾಡಕತ್ತಾರ. ಅದು ಬರೀ ಕೇಸ್ ಅಂತೂ ಅವ್ರು ಮಾಮೂಲಿ ಬಿಡ್ರಿ. ಅವ್ರು ಏನು ಕೇಸು ಹಂಗೆ ಹಾಕ್ತಾರೆ. ನಮಗೂ ಹ್ಯಾಂಗೂ ಹಾಕ್ಯಾರಲ್ಲ. ವಾಪಸ್ ತುಂಬೋದು ಕೇಳಬಾರ್ದು. ನಾವು ನ್ಯಾಯಾಂಗದಿಂದನೇ ಗೆದ್ದು ಬರಬೇಕು. ವಾಪಸ್ ತಗೋರಿ, ನಾ ಇನ್ನು ಮುಂದೆ ಜಗಳ ಆಡೋದಿಲ್ಲ, ನಾವು ಯಾವ ಹೋರಾಟ ಮಾಡೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಮಾಡ್ಬೇಕು? ಮನ್ಯಾಗ ಕೊಂಡಿರ್ಬೇಕು ಆರಾಮ. ಎಸ್ ಸರ್, ಥ್ಯಾಂಕ್ ಯು ಸರ್. ಮತ್ತೊಂದ್ಸರಿ ಪೂಜೆ ಏನೋ ಮಾಡ್ತಾರೆ, ಉದ್ಘಾಟನೆ ಏನೋ ಮಾಡ್ತಾರೆ, ಏನು ಮಾಡ್ತಾ ಇದ್ದಾರೆ? ನಿನ್ನೆ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ಅದು ಕರ್ನಾಟಕ ಸರ್ಕಾರದ ಆಸ್ತಿ, ಈಗ ಸಮಾಜದ ಆಸ್ತಿ ಅಲ್ಲ. ಮುಗೀತು. ನಿನ್ನೆಗೆ ನೀವು ಮೂರ್ತಿ ಕೊಟ್ಟಿರಿ ಅಟ್ಟೆ ಸಮಾಜದಿಂದ, ಅದೆಲ್ಲ ಸರ್ಕಾರದ ಐತದು. ಅಲ್ಲಿ ಯಾರದೇ ಅಧಿಕಾರ ನಡೆಯೋದಿಲ್ಲ. ಅದಕ್ಕೆಲ್ಲ ಕರ್ನಾಟಕ ಸರ್ಕಾರದ ಇರ್ತದೆ. ಹೋಗಿ ಪೂಜೆ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಐತೆ. ಎಲ್ಲರೂ ಹೋಗ್ಬೋದು, ಪೂಜೆ ಮಾಡ್ಬೋದು, ಹಾರ ಹಾಕ್ಬೋದು. ಎಲ್ಲ ಈಗ ಬಸವಣ್ಣಗೆ ಹಾರ ಹಾಕೋದಿಲ್ಲ ರೀ, ನಾವು ಅಂಬೇಡ್ಕರ್ ಅವ್ರಿಗೆ ಹಾರ ಹಾಕೋದಿಲ್ಲ. ಅವ್ರು ಸ್ವಾಮಿಗಳು ಹೋಗಿ ಹಾಕೋದು ಏನು ತಪ್ಪೇನು, ಉದ್ಘಾಟನೆ ಅನ್ನೋದು ತಪ್ಪದಿಲ್ಲ. 12 ತಾರೀಕು ಏನು ಸರ್ ಕಾರ್ಯಕ್ರಮ? ಹೋಗಿ ಹಾರ ಹಾಕಿ ನಮಸ್ಕಾರ ಮಾಡಿ ಬರ್ತಾರೆ ಅಷ್ಟೇ ರೀ. ಅಲ್ಲೇ ನಿನ್ನೆ ಗೈರಾಗಿದ್ರೆ ಬಂದಿದ್ದಿಲ್ಲ ಫಂಕ್ಷನ್ಗೆ. ಅವ್ರು ನೋವು ಐತಲ್ರಿ, ಅದೇ ಸಮುದಾಯದ ಮೇಲೆ ಲಾಠಿ ಪ್ರಹಾರ ಮಾಡಿದ್ದು ನೋವು ಇದೆ. ಮತ್ತು ಸಮುದಾಯದವರೆಲ್ಲ ಹೋಗಬೇಡತ್ತಂತವ್ರು ಭಾಳ ಜನ ಹೇಳ್ಯಾರ. ಅವ್ರು ಸಮುದಾಯ ಸಲುವಾಗಿ ಹೋರಾಟ ಮಾಡಕತ್ತಾರ. ಅದು ಬರೀ ಕೇಸ್ ಅಂತೂ ಅವ್ರು ಮಾಮೂಲಿ ಬಿಡ್ರಿ. ಅವ್ರು ಏನು ಕೇಸು ಹಂಗೆ ಹಾಕ್ತಾರೆ. ನಮಗೂ ಹ್ಯಾಂಗೂ ಹಾಕ್ಯಾರಲ್ಲ. ವಾಪಸ್ ತುಂಬೋದು ಕೇಳಬಾರ್ದು. ನಾವು ನ್ಯಾಯಾಂಗದಿಂದನೇ ಗೆದ್ದು ಬರಬೇಕು. ವಾಪಸ್ ತಗೋರಿ, ನಾ ಇನ್ನು ಮುಂದೆ ಜಗಳ ಆಡೋದಿಲ್ಲ, ನಾವು ಯಾವ ಹೋರಾಟ ಮಾಡೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಮಾಡ್ಬೇಕು? ಮನ್ಯಾಗ ಕೊಂಡಿರ್ಬೇಕು ಆರಾಮ. ಎಸ್ ಸರ್, ಥ್ಯಾಂಕ್ ಯು ಸರ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।